ಹಲೋ ಫ್ರೆಂಡ್ಸ್, ಪೀಸ್ ಕಿಚನ್ಗೆ ತಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಸ್ವೆ ಬುತ್ತಿ, ಇಲ್ಲಾಂದರೆ ಹುಳಿ ಬುತ್ತಿ ಅಂತ ಕರೀತಾರೆ ಇದನ್ನು. ಇದು ಒಂದು ಟ್ರಾವೆಲಿಂಗ್ ಫ್ರೆಂಡ್ಲಿ ರೆಸಿಪಿ ಅಂತ ಹೇಳ್ಬೋದು. ಇದನ್ನು ಟ್ರಾವೆಲ್ ಮಾಡುವಾಗ ರೆಡಿ ಮಾಡಿ ತೊಗೊಂಡು 1-2 ದಿನವರೆಗೂ ಯೂಸ್ ಮಾಡ್ಬೋದು. ತಿನ್ನಕ್ಕಂತೂ ಬಹಳ ರುಚಿಯಾಗಿರ್ತೈತಿ. ಸೊ ಬರ್ರಿ ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣಂತೆ. ನಾನಿಲ್ಲಿ 1-2 ಟೀ ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿಲ್ಲ, ಕೊತ್ತಂಬರಿ ಕಾಳು ಅಂತೆಲ್ಲ ಅದನ್ನು ತೊಗೊಂಡೀನಿ. ಇದನ್ನು ಲೋ ಫ್ಲೇಮ್ನಾಗೆ 1 ನಿಮಿಷ ಚಲೋ ತಂಗೆ ಫ್ರೈ ಮಾಡ್ಕೋಬೇಕು. ಆಮೇಲೆ 1 ಟೀ ಸ್ಪೂನ್ ಸಾಸಿವೆ, 4 ಲವಂಗ ಮತ್ತು ಒಂದು ಸ್ವಲ್ಪ ಚಕ್ಕಿ, ಒಂದು ಸ್ವಲ್ಪ ಒಣ ಶುಂಠಿ, 1-2 ಏಲಕ್ಕಿ, ಆಮೇಲೆ ಒಂದು 10-12 ಬೆಳ್ಳುಳ್ಳಿ ಹೆಸರು, 1 ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡು 1-2 ನಿಮಿಷ ಇದನ್ನು ಲೋ ಫ್ಲೇಮ್ನಾಗ ಚಲೋ ತಂಗಿ ಹುರ್ಕೋಬೇಕು. ಮಸಾಲೆದು ಸ್ವಲ್ಪ ಘಮ ಬರೋಕ್ಕೆ ಸ್ಟಾರ್ಟ್ ಆತಪ್ಪ ಅಂತಂದ್ರೆ ಈಗ ಒಂದು 5-6 ಒಣ ಮೆಣಸಿನ್ಕಾಯಿ ಹಾಕೋತೇನೆ. ಇದಕ್ಕೆ ಇದನ್ನು ಲೋ ಫ್ಲೇಮ್ನಾಗ ಸ್ವಲ್ಪ ಒಣ ಮೆಣಸಿನ್ಕಾಯಿ ಬಿಸಿ ಆಗೋ ಮಟ್ಟ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ 1 ಟೀ ಸ್ಪೂನಷ್ಟು ಗಸಗಸೆ ಮತ್ತು ಒಂದು ಅರ್ಧ ಕಪ್ಪಷ್ಟು ಒಣ ಕೊಬ್ಬರಿ ತುರಿನ ಹಾಕ್ಕೊಂಡು ಲೋ ಫ್ಲೇಮ್ನಾಗ ಇದು ಕೊಬ್ಬರಿದ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡ್ಕೋಬೇಕು. ಭಾಳ ಹೊತ್ತು ಫ್ರೈ ಮಾಡಬಾರ್ದು ಕೊಬ್ಬರಿ ಹಾಕಿದ ಮೇಲೆ, ಯಾಕಂದರೆ ಕೊಬ್ಬರಿ ಹೊತ್ತು ಬಿಡ್ತೈತಿ. ಈ ರೀತಿ ಸ್ವಲ್ಪ ಕಲರ್ ಚೇಂಜ್ ಆದಪ್ಪ ಅಂತಂದ್ರೆ ಈಗ ಸ್ಟವ್ ಆಫ್ ಮಾಡಿ ಮಸಾಲೆ ಸ್ವಲ್ಪ ತಣ್ಣಗಾಗಕ್ಕೆ ಬಿಟ್ಬಿಡೋಣಂತೆ. ಇದು ತಣ್ಣಗಾಗ್ಲಿಗ ಆದಮೇಲೆ ಇದನ್ನು ನಾನು ಮಿಕ್ಸಿ ಜಾರಿಗೆ ಹಾಕೋತೀನಿ. ಈಗ ಮಸಾಲೆ ಎಲ್ಲ ತಣ್ಣಗಾಗೈತಿ. ಈಗ ಒಂದು ಮಿಕ್ಸಿ ಜಾರಿಗೆ ಇದನ್ನು ಹಾಕ್ಕೊಂಡು ಇದನ್ನು ಪುಡಿ ಮಾಡಿ ತಗೋತೀನಿ. ಇದನ್ನು ನಾವು ಮಸಾಲೆ ಪ್ರಿಪೇರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕಂದವಾಗ ಈ ರೈಸ್ನ ಮಾಡ್ಕೋಬೋದು. ಇನ್ನು ಪೌಡ್ರ್ ಮಾಡಿ ತೊಗೊಂಡೇನಿ. ಇದು ಎಷ್ಟು ಸಾಧ್ಯನೋ ಅಷ್ಟೇ ನೈಸಾಗಿ ಪೌಡ್ರ್ ಮಾಡ್ಕೋಬೇಕು. ಸ್ವಲ್ಪ ತರಿ ಇರ್ತೈತಿ, ಆದರೆ ಭಾಳ ತರಿ ಇರಬಾರ್ದು. ಎಷ್ಟು ಸಾಧ್ಯನೋ ಅಷ್ಟು ಸಣ್ಣಗೆ ಪೌಡ್ರ್ ಮಾಡ್ಕೋಬೇಕು ಇದನ್ನು. ಈಗ ಒಗ್ಗರಣೆಗೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ, 1 ಟೀ ಸ್ಪೂನ್ ಸಾಸಿವೆ ಮತ್ತು ಒಗ್ಗರಣೆಗೆ ಸ್ವಲ್ಪ ಕರಿಬೇವು, ಒಂದು 10-12 ಬೆಳ್ಳುಳ್ಳಿ ಹೆಸರನ್ನ ಕುಟ್ಟಿ ಹಾಕ್ಕೊಂಡೇನಿ. ನಾಳೆ ನೀವು ಬೇಕಂದರೆ ಸಣ್ಣಗೆ ಹೆಚ್ಚಿನೂ ಹಾಕೋಬೋದು. ಲೋ ಫ್ಲೇಮ್ನಾಗ ಒಂದು ಸ್ವಲ್ಪ ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ಮಟ್ಟ ಫ್ರೈ ಮಾಡಿಕೊಂಡು 1-2 ಟೇಬಲ್ ಸ್ಪೂನಷ್ಟು ನಾನು ಹುಣಸೆ ಹಣ್ಣಿನ ರಸ ಹಾಕ್ಕೊಂಡೇನಿ. ಹುಳಿ ಅನ್ನ ಅಂತ ಅದಕ್ಕೆ ಅಂತಾರೆ. ಇದಕ್ಕೆ ನಾವು ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ಸ್ ಅಂದರೆ ಹುಣಸೆ ಹಣ್ಣಿನ ರಸ. ಹುಣಸೆ ಹಣ್ಣಿನ ರಸ ಹಾಕ್ಕೊಂಡ್ಮೇಲೆ 1 ನಿಮಿಷ ಚಲೋ ತಂಗಿ ಕುದಿಬೇಕು. ಆಮೇಲೆ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು ಚಲೋ ತಂಗಿ ಮಿಕ್ಸ್ ಮಾಡಬೇಕು. ನೀರು ಹಾಕಬಾರ್ದು ಇದಕ್ಕೆ ಒಗ್ಗರಣೆ ಒಟ್ಟು. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಬೆಲ್ಲ ಹಾಕಿ ಲೋ ಫ್ಲೇಮ್ನಾಗ ಹುಳಿ ಬೆಲ್ಲ ಚಲೋ ತಂಗೆ ಮಿಕ್ಸ್ ಆಗೋ ಮಟ್ಟ 1-2 ನಿಮಿಷ ಚಲೋ ತಂಗೆ ಕುದಿಬೇಕಿದು. ಈ ಒಗ್ಗರಣೆಗೆ ನೀರು ಒಟ್ಟು ಯೂಸ್ ಮಾಡೋಂಗಿಲ್ಲ. ಆಮೇಲೆ ನಾವು ರೆಡಿ ಮಾಡಿ ಇಟ್ಕೊಂಡಿರುವಂಥ ಒಂದು ಮಸಾಲೆನ 3 ಟೀ ಸ್ಪೂನಷ್ಟು ಮಸಾಲೆ ಹಾಕ್ಕೊಂಡೇನೆ. ಇಲ್ಲೇ ನಾವು ಎಷ್ಟು ಬುತ್ತಿ ಮಾಡ್ಕೊತಿರ್ತೇವಲ್ಲ ಅದ್ರ ಮೇಲೆ ನಾವು ಮಸಾಲೆನ ಹೆಚ್ಚು ಕಡಿಮೆ ಮಾಡ್ಕೋಬೋದು. ಮಸಾಲೆ ಹಾಕ್ಕೊಂಡ್ಮೇಲೆ ಚಲೋ ತಂಗೆ ಈ ರೀತಿ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಹುಳಿ ಜೊತೆ ಮಸಾಲೆ ಎಲ್ಲ ಚಲೋ ತಂಗೆ ಹೊಂದ್ಕೊಂಮಟ್ಟ ಈ ರೀತಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ನಾವು ಮೊದಲು ಅನ್ನನ ರೆಡಿ ಮಾಡಿ ಇಟ್ಕೊಂಡಿರಬೇಕು. ಈಗ ಲೋ ಫ್ಲೇಮ್ನಾಗ ಇಟ್ಕೊಂಡು ನಾನು ಮೊದಲ ರೈಸ್ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇದಕ್ಕೆ ಎಷ್ಟು ನಾವು ಬುತ್ತಿ ಮಾಡ್ತೈತಲ್ಲ ಅಷ್ಟು ಇದಕ್ಕೆ ಅನ್ನ ಒಗ್ಗರಣೆ ಎಷ್ಟು ಹಿಡಿತೈತಿ ಅಷ್ಟು ಹಾಕ್ಕೊಂಡು ಚಲೋ ತಂಗೆ ಒಂದ್ಸರಿ ಒಗ್ಗರಣೆ ಜೊತೆ ಅನ್ನನ ಮಿಕ್ಸ್ ಮಾಡ್ಕೋಬೇಕು. ಅನ್ನ ಇಲ್ಲೇ ಜಾಸ್ತಿ ಉದುರು ಇರಬಾರ್ದು ಮತ್ತು ಜಾಸ್ತಿ ಮೆತ್ತಗೂ ಇರಬಾರ್ದು. ಮೆತ್ತಗೆ ಇತ್ತಪ್ಪ ಅಂದ್ರೆ ಜಲ್ದಿ ಹಾಳಾಗ್ಬಿಡ್ತೈತಿ. ಉದುರು ಇತ್ತಂದ್ರೆ ಬುತ್ತಿ ಕಟ್ಟಕ್ಕೆ ಬರೋಂಗಿಲ್ಲ. ಅದಕ್ಕೆ ಅನ್ನ ಒಂದ್ಸರಿ ಇದಕ್ಕೆ ಒಗ್ಗರಣೆ ಹಾಕ್ಕೊಂಡ್ಮೇಲೆ ಚಲೋ ತಂಗೆ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು. ಇದಕ್ಕೆ ಹುಳಿ ಅನ್ನ ಅಂತೂ ಕರೀತಾರೆ ಅಥವಾ ಸಾಸಿವೆ ಬುತ್ತಿ ಅಂತಲೂ ಕರೀತಾರೆ. ಭಾಳ ರುಚಿಯಾಗಿರ್ತೈತಿ ತಿನ್ನೋಕೆ. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಂಡು ಇನ್ನೊಂದು ಸರಿ ಚಲೋ ತಂಗೆ ಮಿಕ್ಸ್ ಮಾಡ್ಕೋಬೇಕು. ಇಷ್ಟಾದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸಾಸಿವೆ ಬುತ್ತಿ ಅಥವಾ ಹುಳಿ ಬುತ್ತಿ ರೆಡಿ ಆಯ್ತು ನೋಡ್ರಿ. ಇದನ್ನು ಇದೇ ರೀತಿಯೂ ತಿನ್ಬೋದು, ಇಲ್ಲ ಅಂತಂದರೆ ನಾವು ಬುತ್ತಿನೂ ಕಟ್ಕೋಬೋದು. ಬುತ್ತಿ ಕಟ್ಟೋದಾತಂದರೆ ಇದು ಬಿಸಿ ಇದ್ದಾಗನ ಈ ರೀತಿ ಒತ್ತಿ ಬುತ್ತಿ ಕಟ್ಕೋಬೇಕು. ಬುತ್ತಿ ಕಟ್ಕೊಳ್ಳೋದ್ರಿಂದ ಟ್ರಾವೆಲಿಂಗ್ನಾಗ ಈ ರೀತಿ ಮಾಡ್ಕೊಂಡು ಒಯ್ದ್ರೆ ಈಸಿಯಾಗಿ ಸರ್ವ್ ಮಾಡ್ಬೋದು ಮತ್ತು ತಿನ್ನೋಕ್ಕೂ ಭಾಳ ರುಚಿಯಾಗಿರ್ತೈತಿ ಈ ರೀತಿ ಬುತ್ತಿ ಕಟ್ಕೊಂಡೆ. ಸೊ ಇಷ್ಟು ಮಾಡಿದರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಹುಳಿ ಬುತ್ತಿ ರೆಡಿ ಆಯ್ತು ನೋಡಿರಿ. ತಿನ್ನೋಕ್ಕಂತೂ ಭಾಳ ರುಚಿಯಾಗಿರ್ತೈತಿ. ನೀವು 2 ದಿನ ಎಲ್ಲರೂ ಟ್ರಾವೆಲ್ ಮಾಡೋಕತ್ತೀವಪ್ಪ ಅಥವಾ ಎಲ್ಲರೂ ಪಿಕ್ನಿಕ್ ಹೊಂಟೇವಿ ಅಂತಂದ್ರೂ ಇದನ್ನು ರೆಡಿ ಮಾಡಿಕೊಂಡು ತೊಗೊಂಡೋಗಿ ಯೂಸ್ ಮಾಡ್ಬೋದು. ಮನ್ಯಾಗೂ ಬರೀ ಚಿತ್ರಾನ್ನ ಪಲಾವು ಮಾಡ್ಕೊಂಡು ತಿಂದು ಬೇಜಾರಾದಾಗ ಈ ರೆಸಿಪಿನ ಟ್ರೈ ಮಾಡಿರಿ. ಒಂದೇ ಸರಿ ನೀವು ಮಸಾಲೆ ರೆಡಿ ಮಾಡಿ ಇಟ್ಕೊಂಡು ಯಾವಾಗ ಬೇಕಂದರೂ ಈ ರೈಸ್ನ ನೀವು ಮಾಡ್ಕೋಬೋದು.
ಸೊ ಈ ಸ್ಪೆಷಲ್ ರೆಸಿಪಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅಂದ್ಕೊಂಡೇನಿ. ನೀವು ಒಮ್ಮೆ ಟ್ರೈ ಮಾಡಿರಿ, ಹೆಂಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ತಿಳಿಸೋದು ಮಾತ್ರ ಮರಿಬೇಡ್ರಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಈ ವಿಡಿಯೋನ ಆದಷ್ಟು ಶೇರ್ ಮಾಡಿರಿ. ಇನ್ನಷ್ಟು ಹೆಚ್ಚಿನ ರೆಸಿಪಿಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು.